ಮನೆಯಲ್ಲೇ ಬಳಸುವ ಕೆಲವು ಪದಾರ್ಥಗಳಿಂದ ಸಿಂಪಲ್ ಆಗಿ ಮಸಾಲೆ ಮಾಡಿ ಗರಿಗರಿಯಾಗಿ ಜ್ಯೂಸಿಯಾದಂತಹ ಚಿಕನ್ ಕಬಾಬನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ, ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥ ಸಿಂಪಲ್ ಮಸಾಲೆಯಿಂದ ಈ ಕಬಾಬ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಎಲ್ಲಿಂದಲೂ ಅಂಗಡಿಯಿಂದ ಕಬಾಬ್ ಮಸಾಲ ಆಗಲಿ, ಚಿಕನ್ ಮಸಾಲ ಆಗಲಿ ಯಾವುದನ್ನು ಇದರಲ್ಲಿ ನಾನು ಹಾಕದೇನೆ ಅಥವಾ ಮೈದಾ, ಕಡಲೆ ಹಿಟ್ಟು ಏನೂ ಹಾಕದೇನೆ ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಕ್ರಿಸ್ಪಿಯಾದಂತಹ ಕಬಾಬನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು 2 ಸಲ ಕ್ಲೀನಾಗಿ ತೊಳೆದು ತಗೋಬೇಕು. ಈಗ ಇಲ್ಲಿ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ಈ ಚಿಕನ್ ಏನಿದೆಯಲ್ಲ ಇದನ್ನು ಹಾಕಬೇಕು. ಇಲ್ಲಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಈಗ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆಯೇ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ, ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್ ಇದೆ. ನೀವು ಬ್ಯಾಡಗಿ ಒಂದು ಇದ್ದರೆ ಅದನ್ನು ಕೂಡ ತಗೋಬಹುದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ಗೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಗೆಯೇ ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ಮೊಸರು ಒಂದು 2 ಟೇಬಲ್ ಸ್ಪೂನಷ್ಟು, ಹುಳಿ ಇದ್ದರೆ ಮೊಸರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಿಷ್ಟು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಾಮಗ್ರಿಗಳನ್ನು ಹಾಕಿ ನಾವು ಚೆನ್ನಾಗಿ ಒಳಗಿಂದ ಜ್ಯೂಸಿಯಾಗಿ ಹೊರಗಿನಿಂದ ಕ್ರಿಸ್ಪಿಯಾಗಿರುವಂತಹ ಇಲ್ಲಿ ಕಬಾಬನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದರದ್ದು. ನಾವು ಮಸಾಲೆ ಎಷ್ಟು ಕಡಿಮೆ ಹಾಕ್ತೀವಿ ನೋಡಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೋ ಕಬಾಬ್ ಮಸಾಲೆ ಆಗಲಿ, ಚಿಕನ್ ಮಸಾಲೆ ಆಗಲಿ ಅಥವಾ ಮೈದಾ, ಕಡಲೆ ಹಿಟ್ಟು ಇದಕ್ಕೆ ಏನೂ ಬೇಡ. ಹೀಗೇ ಇಷ್ಟೇ ಸಾಮಗ್ರಿಗಳಿಂದ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಮ್ಯಾರಿನೇಟ್ ಮಾಡಿದ ಮೇಲೆ ಅರ್ಧ ಗಂಟೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಈಗ ಗ್ಯಾಸ್ ಮೇಲೆ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ನಾವು ಮೀಡಿಯಮ್ ಉರಿಯಲ್ಲಿ ನಾವು ಗ್ಯಾಸನ್ನು ಇಟ್ಟು ನಾವು ಇದನ್ನು ಕರಿಬೇಕು. ಈಗ ಒಂದೊಂದಾಗಿ ಹಾಕಿ ಕಬಾಬ್ ತುಂಡುಗಳನ್ನು, ಚಿಕನ್ ತುಂಡುಗಳನ್ನು ಒಂದೊಂದಾಗಿ ಹಾಕಿ. ಒಮ್ಮೆಲೆ ಎಲ್ಲನೂ ಹಾಕಿದರೆ ಅದು ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಒಂದೊಂದಾಗಿ ಹಾಕಿದರೆ ನಮಗೆ ಬಿಡಿ ಬಿಡಿಯಾಗಿ ಬರುತ್ತೆ ಕಬಾಬು. ಮತ್ತು ಇದನ್ನು ನೀವು ಮೀಡಿಯಮ್ ಉರಿಯಲ್ಲಿನೇ ಕರಿಬೇಕು. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಉರಿ ಹೆಚ್ಚು ಮಾಡಿದರೆ ಹೊರಗಿನಿಂದ ಇದು ಬೆಂದಾಗೆ ಕಂಡ್ರೂ ಒಳಗಡೆಯಿಂದ ಹಸಿ ಹಾಗೆ ಇರುತ್ತೆ. ಇದು ಸಣ್ಣ ಉರಿಯಲ್ಲಿ ನಾವು ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿಯೂ ಆಗುತ್ತೆ. ಮತ್ತು ಮಸಾಲೆನೂ ಕೂಡ ಚೆನ್ನಾಗಿ ಇಳಿದಿರುತ್ತೆ ಇದರಲ್ಲಿ. ಮಸಾಲೆ ನೋಡಿ ಚಿಕನ್ಗೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ. ಎಣ್ಣೆಯಲ್ಲಿ ಬಿಚ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನಿಮಗೆ ಬೇಕು ಅಂತ ಅನಿಸಿದರೆ ಅರ್ಧ ನೀವು ಮೊಟ್ಟೆಯನ್ನು ಹಾಕಬಹುದು. ಇದರಲ್ಲಿ 1 kgಗೆ 1 ಮೊಟ್ಟೆ ಸಾಕಾಗುತ್ತೆ. ನೀವು ಅರ್ಧ ಮೊಟ್ಟೆ ಹಾಕಬಹುದು. ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಬಾಬಿಗೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಭರವಸೆ ಇದೆ. ಮತ್ತು ಇಂಥ ಸರಳವಾದ ರೆಸಿಪಿಗಳಿಗೆ ನಿಮ್ಮ ಆಹಾರಶ್ರೀ ಚಾನಲನ್ನು ನೋಡ್ತಾ ಇರಿ. ಇವಾಗ ನೋಡಿ, ಇಲ್ಲಿ ನಿಮ್ಮ ಟೇಸ್ಟಿಯಾದಂಥ ಒಳಗಡೆಯಿಂದ ಜ್ಯೂಸಿ, ಹೊರಗಡೆಯಿಂದ ಕ್ರಿಸ್ಪಿಯಾದಂಥ ಕಬಾಬ್ ಇಲ್ಲಿ ರೆಡಿಯಾಗಿದೆ. ಮೈದಾ ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ಕೋಟಿಂಗ್ ಜಾಸ್ತಿ ಆಗುತ್ತೆ. ಆವಾಗ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಕಬಾಬ್ ರೆಸಿಪಿಯನ್ನು ಮಾಡಿದ್ದೀನಿ. ನೀವು ಕೂಡ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.